ನಮ್ಮ ಪಾರ್ಟ್ನರ್ಗೆ ಐತೆಲ್ಲ ಜಾಸ್ತಿ ಅಂದರೆ ಅವ್ರು ಮಾಡ್ತಾರೆ, ಬಟ್ ಅವರು ಟೇಸ್ಟ್ ಸಿಕ್ಕಾಪಟ್ಟೆ ಅವರು ಇದು ತಿಂತಾರೆ ಅಂತ ಹುಳಿ ತಿಂತಾರೆ. ಹಾಗಾಗಿ ನನಗೆ ಹುಳಿ ಜಾಸ್ತಿ ಇಷ್ಟ ಆಗಲ್ಲ. ಎಲ್ಲನೈತೆಲ್ಲ ಒಂದಿಷ್ಟು ಹೆಚ್ಚಿ ಮಸಾಜ್ ಮಾಡಿದ್ರು. ಸೇಮ್ ನಮ್ಮ ಮಾತಾಶ್ರೀ ಮಾಡೋ ಥರನೇ ತಲೆ ಸ್ನಾನ ಭಾಳ ದಿನ ಆಗಿತ್ತು. ಅಂದರೆ ದಿನ ತಲೆ ಮೇಲೆ ನೀರು ಆಗೋದಿನ ಅಂದ್ರೆ ಎಣ್ಣೆ ಹಚ್ಚಿ ಹಾಕೊಳ್ಳಲ್ಲ. ಭಾಳ ದಿನದ ನಂತರ ಹಾಕ್ಕೊಂಡಿದ್ದು. ಏನು ಅದೇನು ಸ್ಪೆಷಲ್ ಏನಿಲ್ಲ. ತೊಗರಿಬೇಳೆ ಸಾಂಬಾರು ನಾ ಮಾಡ್ಕೊತಿದ್ದೀರಲ್ಲ ಅವಾಗ ಹಂಗೆ ಮಾಡ್ರಿ, ಮತ್ತೇನಿಲ್ಲ. ಹಾಕಕ್ಕೆ ಚಹಾ ಬ್ರೆಡ್ ತಿಂದಿದ್ದೀರ, ಅದ್ರ ಸಲಿಂದ ಹೊಟ್ಟೆ ತುಂಬಿತ್ತು. ಸೊ ಇವಾಗ ಪಾನಿಪುರಿ ತಿಂತಾಯಿದ್ದೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ನಾನು ಇಲ್ಲೇ ಮನೆಯಿಂದ. ಗೈಸ್ ಇವತ್ತಿನ ವ್ಲಾಗ್ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಆ್ಯಂಡ್ ಸಿಕ್ಕಾಪಟ್ಟೆ ಜನ ಕಾಮೆಂಟ್ ಮಾಡ್ತಿದ್ದಾರಲ್ಲ, ಅದಕ್ಕೂ ಸ್ವಲ್ಪ ಇವತ್ತು ರೆಸ್ಪಾನ್ಸ್ ಅದ. ಏನು ಕಾಮೆಂಟ್ಸ್ಪ ಅಂದ್ರೆ ಮದುವೆ ವಿಡಿಯೋ ಯಾವಾಗ ಬಿಡ್ತೀರಿ ಹಂಗೆ ಅಂತ ಹೇಳಿದ್ರೆ ಅದಕ್ಕೊಂದು ದಿನ ಫಿಕ್ಸ್ ಮಾಡ್ಕೊಂಡಿನಿ. ಅದನ್ನು ಕೊನೆದಾಗಿ ಹೇಳ್ತೀನಿ ಅಂತ ಲಾಸ್ಟಲ್ಲಿ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ, ಇವತ್ತು ಸಿಕ್ಕಾಪಟ್ಟೆ ದಿನ ಆಗಿತ್ತು. ಇಲ್ಲಿ ಮನೆಯೊಳಗೆ, ಹೊಸ ಮನೆಯೊಳಗೆ, ಇಲ್ಲಿ ಈ ಮನೆಯೊಳಗೆ ಏನು ಸಾಮಾನ್ಯ ಇರಲಿಲ್ಲ, ಎಲ್ಲ ಅಲ್ಲಿ ಬಿಜಾಪುರದಾಗಿದ್ದು. ಅವಂದೆಲ್ಲ ನಿನ್ನೆ ನೈಟ್ ತಂದು ಕೊಟ್ಟರು ಅಣ್ಣಗಳು, ನಮ್ಮ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ಅವರಿಂದ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ಯಾರ ನಂದು ಈ ಟೈಮ್ ಒಳಗೆ. ನಿನ್ನೆ ಎಲ್ಲ ನೈಟ್ ಎಲ್ಲ ಸಾಮಾನ್ಯಗಳು ಬಂದವು. ಅಂದ್ರೆ ನೀನೇ ಅಂದರೆ ಭಾಳ ಟ್ರಾವೆಲ್ ಮಾಡ್ಕೊಂಬಂದವು ಸಾಮಾನ್ಯಗಳು. ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ಕೊಂಬಂದವ. ಇವಾಗ ಐತಲ್ಲ ನೋಡ್ರಿ, ಇಲ್ಲಿಷ್ಟು ಹಿಂಗೆ ಹಚ್ಚಿವಿ. ಒಂದಿಷ್ಟು ನಮ್ಗೆ ಏನೇನು ಮೆನ್ನೆ ಬೇಕಾದ್ರೆ ಅಷ್ಟೇ ತೊಗೊಂಡು ಉಳಿದಿದ್ದೆಲ್ಲ ಅಷ್ಟೇ ಹಚ್ಚಿಟ್ಟಿವಿ. ಸೊ ಇವಾಗ ಐತಲ್ಲ ಒಂದಿಷ್ಟು ನಾಷ್ಟ ಮಾಡಬೇಕು. ತೊಗೊಂಡು ನಾಷ್ಟ ಬನ್ನಿ, ಒಂದಿಷ್ಟು ನಾಷ್ಟ ಮಾಡೋಂತ ನಾಷ್ಟ ಮಾಡಿಬಿಟ್ಟು ಏನಿತ್ತು ರೂಮ್ ಕವರ್ ಮಾಡಬೇಕು. ರೂಮ್ ಇಲ್ಲೊಂದಿಷ್ಟು ರೆಡಿ ಮಾಡೋಕೆ ಹೋಗಿ ಅಂದ್ಕೊಂಡು ಇಲ್ಲಿ ನಾನು ವೀಡಿಯೋಸ್ ಮಾಡ್ತೀನಿ ಜಾಸ್ತಿ ಮಾಡೋದು. ಸೊ ಇನ್ನೂ ಕಟ್ರ ಏನಂತಂದ್ರೆ ಅದಕ್ಕೆಲ್ಲ ಹಂಗೆ ಹಾಕಿದ್ವಿ. ಇನ್ನೇನು ಹಂಗೆ ಅದಕ್ಕೆ ಹಾಕಿಬಿಟ್ವಿ. ಎಲ್ಲ ಆರ್ಡ್ರ್ ಮಾಡಬೇಕು. ಒಂದಿಷ್ಟು ಕಟನ್ ಎಲ್ಲ ಇನ್ನೂ ಸಿಕ್ಕಾಪಟ್ಟೆ ಅದಾವ. ಎಲ್ಲ ಆರ್ಡ್ರ್ ಮಾಡಿ ಎಲ್ಲ ಹಾಕಬೇಕು. ಬನ್ನಿ, ಸಿಕ್ಕಾಪಟ್ಟೆ ಜನ ಇಲ್ಲಿ ಕೇಳ್ತಿದ್ದಿಲ್ಲ, ಅದೆಲ್ಲಕ್ಕೂ ಆನ್ಸರ್ ಲಾಸ್ಟಿಗೆ ಬರ್ತದೆ. ಎಲ್ಲ ನೋಡುವಂತ ಅಂತ ಇಲ್ಲಿ ನಮ್ಮ ಪಾರ್ಟ್ನರ್ ಅವರು ಒಂದಿಷ್ಟು ನಮ್ಗೆ ನಾಷ್ಟ ಮಾಡ್ಯಾರ. ಅವ್ರಿಗೆ ಒಂದಿಷ್ಟು ಪುಳಿಯೋಗರೆ ಮಾಡ್ಕೊಂಡಾರ. ಸಿಕ್ಕಾಪಟ್ಟೆ ಪುಳಿಯೋಗರೆ ಸಿಕ್ಕಾಪಟ್ಟೆ ಪುಳಿಯೋಗರೆ ಲವರ್ ಅವರು. ಸೊ ಹಾಗಾಗಿ ಆಸಕ್ತಿ ಒಂದಿತ್ತು ನಾಷ್ಟ ಮಾಡೋದಂತ ನಾಷ್ಟ ಮಾಡ್ಕೊಂಡ್ರೆ ಮತ್ತು ಆಮೇಲೆ ಸಿಗ್ತೀನಿ ಅಂತ ನಿಮಗೆ ತಗೊಳ ನಾಷ್ಟ ಅವಲಕ್ಕಿ ತಿಂದು ಸಿಕ್ಕಾಪಟ್ಟೆ ಕೆಲಸಗಳದ. ನಿನ್ನೆ ಬಂದ ಸಾಮಾನುಗಳು ಅದರ ಸಲುವಾಗಿ ಅಂತ ಹೇಳಿ ಸಿಕ್ಕಾಪಟ್ಟೆ ಕೆಲಸಗಳದ. ಎಲ್ಲ ಹಚ್ಚಬೇಕು, ಎಲ್ಲ ರೆಡಿ ಮಾಡಬೇಕು ಮನೆಯ. ಸೊ ಮಾಡುವ ಎಲ್ಲ. ಗೈಸ್ ಫೈನಲಿ ನಾಷ್ಟ ಹಾಕ್ಕೊಂಡಿವಿ. ಆ ಚಿಕ್ಕಡದವ್ರಿಗೆ ಪುಳಿಯೋಗರೆ, ಚಿಕ್ಕಡೆ ನಮಗೆ ಪುಳಿಯೋಗರೆ ಜಾಸ್ತಿ ತಿನ್ನೋದು ನಾವು. ಅವ್ರು ಸಿಕ್ಕಾಪಟ್ಟೆ ಹೊಳಿ ತಿಂತಾರೆ. ಸೊ ಅವ್ರಿಗೆ ಪುಳಿಯೋಗರೆ ಅದ, ನಮಗೆ ಅವಲಕ್ಕಿ ಅದ. ನೀವು ನಮ್ಮ ಪಡ ಅಂತ ನಾಷ್ಟ ಮಾಡುವ. ಹಂಗೆ ಸ್ವಲ್ಪ ಪುಳಿಯೋಗರೆ ತೋತಿ ಟೇಸ್ಟ್ ಮಸ್ತ್. ಒಂದಿಷ್ಟು ನಾಷ್ಟ ಆಗ್ಯದ, ಅದನ್ನು ಸೆಟ್ ಮಾಡಿಬಿಡು, ಆಮೇಲೆ ಸಿಗ್ತೀನಿ ಅಂತೆ. ಬನ್ನಿ ಗೈಸ್, ಫೈನಲಿ ನಾಷ್ಟ ಸೆಟ್ ಮಾಡಿದ್ವಿ. ತೊಗೊಬೇಡ. ಇವಾಗ ನಾನು ನಮ್ಮ ಪಾರ್ಟ್ನರ್ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಸ್ವಲ್ಪ ಒಂದಿಷ್ಟು ಮಾರ್ಕೆಟಿಂಗ್ ಮಾರ್ಕೆಟ್ಗೆ ಹೋಗ್ಬೇಕು. ಒಂದಿಷ್ಟು ತರಕಾರಿ ತರ್ಲಕ್ಕೆ ಹೋಗ್ಬೇಕು. ಸೊ ಇವಾಗ ಫಟಾಫಟ ಅಂತೇಳಿ ರೆಡಿಯಾಗಿ ಹೋಗಬೇಕು. ಬನ್ನಿ ಹೋಗುವ. ಮಾರ್ಕೆಟ್ನಾಗ ಹೋಗಿ ವಿಡಿಯೋ ಮಾಡೋದಿಲ್ಲ ಅಂದ್ರೆ ಇಲ್ಲ. ಯಾಕಪ್ಪ ಅಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಅದ, ಬಿಸಿಲು ಚಲೋ ಆಯ್ತಲ್ಲ ಇನ್ನು ಮೇಲಿಂದ. ಸೊ ತೊಗೊಳ್ಳಿ ಬಿಸಿಲು ಅದ, ಅದಕ್ಕೆ ಮಾಡೋದೇ ಇಲ್ಲ ಅಂದ್ರೆ ಇಲ್ಲ ವಿಡಿಯೋ. ಅಲ್ಲಿ ಫಟಾಫಟ ಅಂತೇಳಿ ಹೋಗಿ ತರಕಾರಿ ತೊಗೊಂಡು ಬರುವ. ಬನ್ನಿ ಗೈಸ್, ಹೋಗುವ ಇವಾಗ ನಮ್ಮ ಪಾರ್ಟ್ನರ್ ಕರ್ಕೊಂಡು. ಗೈಸ್ ಶಿಸ್ತು ಊಟ ಮಾಡ್ಕೊಂಡು ಮತ್ತೆ ಐತಲ್ಲ, ಇದು ಸ್ವಲ್ಪ ನಮ್ಮ ಹೇರ್ ಸಹ ಸಿಕ್ಕಾಪಟ್ಟೆ ಹೇರ್ಫಾಲ್ ಅಲ್ಲತ್ತಿತ್ತು. ಅದಕ್ಕೆ ನಮ್ಮ ಪಾರ್ಟ್ನರ್ ಹೇಳಿದ್ದೆ, ಎಲ್ಲನೈತೆಲ್ಲ ಒಂದಿಷ್ಟು ಹೆಚ್ಚಿ ಮಸಾಜ್ ಮಾಡಿದ್ರು. ಸೇಮ್ ನಮ್ಮ ಮಾತಾಶ್ರೀ ಮಾಡೋ ಥರನೇ ತೊಗೊಬಿಡ. ಅಂದರೆ ಹೇರ್ ಸಹ ಭಾಳ ಸಿಕ್ಕಾಪಟ್ಟೆ ಈಗ ಕಟಿಂಗ ನೋಡುವ, ಮತ್ತು ಟೈಮ್ ಸಿಕ್ಕ ಯಾವಾಗ ಮಾಡಿಸ್ಬೇಕಂತ ಅಂದ್ಕೊಂಡಿನಿ. ಸೊ ಅದಕ್ಕೆ ತಿಳಕ ಶಿಸ್ತಾಗಿ ಒಂದಿಷ್ಟು ಮಸಾಜ್ ಮಾಡ್ಕೊಂಡಿನಿ. ಬೆಳಗ್ಗೆ ಸ್ನಾನ ಮಾಡಿದ್ದೆ, ಅಷ್ಟಾದರೂ ಕೂತು ಮಸಾಜ್ ಮಾಡಿ ಎಣ್ಣೆ ಹಚ್ಚಿ ಮಾರಿಗಿರೆಲ್ಲ ಕೂಡ ಎಣ್ಣೆ ಹಚ್ಚಾರವರು. ಸೊ ಇವಾಗ ಒಂದಿಷ್ಟು ಬಿಸಿ ನೀರು ತಂದು ಸ್ನಾನ ಮಾಡಬೇಕು. ಇವಾಗ ಟೈಮ್ ಬಂದುಬಿಟ್ಟು 1:30 ಆಗ್ಯದಂತ. ಸೊ 2:30ಗೆ 3 ಕಪ್ ಸ್ನಾನ ಮಾಡ್ತೀನಿ. ಶಿಸ್ತು ಒಂದಿಷ್ಟು ನೆನೆಯಲ್ಲಿ ಎಫಲ್ ಸಿಕ್ಕಾಬಿಡಲ್ಲ ಅದಕ್ಕೆ ಎಣ್ಣೆ ಹಚ್ಚಲ್ಲ ಜಾಸ್ತಿ. ಒಟ್ಟ ಎಣ್ಣೆ ಹಚ್ಚಲ್ಲ. ತೊಗೊಬೇಡ ಎಟ್ಟ ಕೂದಲ ಎಷ್ಟು
ಎಷ್ಟು ಇಯರ್ಸ್ ಬಂದ್ರೂ ಎಣ್ಣೆ ಹಚ್ಚಲ್ಲ ನಾನು. ಅದಕ್ಕೆ ಮ್ಯಾರೇಜ್ ಟೈಮ್ನಾಗ ಹಚ್ಕೊಂಡಿದ್ದೆ ನಾ ಎಣ್ಣೆ, ಮತ್ತು ಹಚ್ಕೊಂಡಿರಲಿಲ್ಲ. ಏನು 20-30 ದಿನ 20-25 ದಿನ ಆರೋಕ್ಕೆ ಬಂತು, ಎಣ್ಣೆನೇ ಹಚ್ಚಿರಲಿಲ್ಲ. ಇವತ್ತು ಶಿಸ್ತು ಎಣ್ಣೆ ಹಚ್ಚಿ ಒಂದಿಷ್ಟು ಶಿಸ್ತು, ಒಂದಿಷ್ಟು ಏನಾದ್ರು ಸಾಪಾಡು ತೊಗೊಬೇಡ, ಒಂದಿಷ್ಟು ನೆನೀಲಿ, ಕೂದಲ ಎಲ್ಲ ಚಂದ ತಿಳಿ ಉಣೋಲಿ, ಆಮೇಲೆ ಚಂದ ಬೆಳೀಲಿ. ಪೂರ ಜುಟ್ಟ ಕಟ್ಟಂಗೆ ಕೂದಲ. ನಾ ಹೆಂಗೆ ಹಚ್ತೀನಿ ಅಂದ್ರೆ ಎಣ್ಣೆ ಒಂದು ಡಬ್ಬಿ ಇತ್ತಲ್ಲ, ಒಂದು ಡಬ್ಬಿ ಫುಲ್ ಹಾಕೋದಿದೆ. ನಮ್ಮ ಪಾರ್ಟ್ನರ್ ಹಂಗಿಲ್ಲ, ಈ ಟಿ ತೊಂತ ಹಿಂಗೆ ಹಚ್ಚ. ಹಂಗಾಗಿ ನಾ ಇಲ್ಲ ಸುರಿಯೋದಂದ್ರೆ ಹಿಂಗೆ ಸೋರಾಡ್ತಿದ್ದೆ ನಾನು. ಹಿಂದಿನ ವಿಡಿಯೋ ನೋಡಿದ್ರೆ ನಾವು ಗೊತ್ತಾಗುತ್ತೆ. ಬರೀ ಇವಾಗ ಒಂದು 10-15 ನಿಮಿಷ ಅಲ್ಲ, ಒಂದು ತಾಸು 1.5 ತಾಸು ಐತಲ್ಲ, ತೊಗೊಂಡಿಷ್ಟು ರೆಸ್ಟ್ ಮಾಡೋಣ. ರೆಸ್ಟ್ ಎಲ್ಲಕ್ಕೇನು ತಲೆ ಎಣ್ಣೆ ಇದು ಅಲ್ಲಿ, ಆಮೇಲೆ ಸ್ನಾನ ಮಾಡುವ. ಸ್ನಾನ ಸಿಗ್ತಂತೆ ನಿಮಗೆ. ಗೈಸ್ ಫೈನಲಿ ತೊಗೊಳ ಸ್ನಾನ ಅಂತೂ ಮುಗೀತು. 1 ನಂಬರ ಶಿಸ್ತಾಗಿ ಒಂದಿಟ್ಟು ಸ್ನಾನ ಮಾಡಿದೆ. ತಲೆ ಸ್ನಾನ ಭಾಳ ದಿನ ಆಗಿತ್ತು. ಅಂದರೆ ದಿನ ತಲೆ ಮೇಲೆ ನೀರು ಹಾಕೋತೀನಿ ಅಂದ್ರೆ ಎಣ್ಣೆ ಹಚ್ಚಿ ಹಾಕೊಳ್ಳಲ್ಲ. ಭಾಳ ದಿನದ ನಂತರ ಹಾಕ್ಕೊಂಡಿದ್ದು ಶಿಸ್ತಾಗೆ. ಇಲ್ಲಿ ನೋಡ್ರಿ ನಮ್ಮ ಸ್ವೀಟಿ ಹೆಂಗೆ ನಡೆಸಿ ಹೊಡ್ರಿಲ್ಲ ಆಟ. ಬಾಲ್ಕನಿ ಒಳಗೆ ಬಂದಿದ್ದಾರೆ. ಆಕೆ ಮನೆಗೆ ತರ್ಸೋದು, ಆಕೆಗೆ ಈ ಕಡೆ ತರ್ಸೋದನ್ನು ಭಾಳ ಒಜ್ಜಿ ಬಿತ್ತರಪ್ಪ. ಭಾಳ ಕಷ್ಟಪಟ್ಟು ನಮ್ಮ ದೋಸ್ತರು ಭಾಳ ಹೈರಾಣಾಗಿ ಭಾಳ ಹೆಲ್ಪ್ ಮಾಡ್ಕೊಂಬಂದಾರ. ಸ್ವೀಟಿಗೆ ಇರ್ಬೋದು, ಸಾಮಾನ್ಯ ಇರ್ಬೋದು. ಮನೆ ಶಿಸ್ತು ಊಟ ಮಾಡೋ ಮತ್ತು ನಮ್ಮ ಪಾರ್ಟ್ನರ್ ಶಿಸ್ತು ಒಂದಿಷ್ಟು ಏನು ಅದೇನು ಸ್ಪೆಷಲ್ ಏನಿಲ್ಲ. ತೊಗರಿಬೇಳೆ ಸಾಂಬಾರು ನಾ ಮಾಡ್ಕೊತಿದ್ದಿಲ್ಲ ಅವಾಗ, ಹಂಗೆ ಮಾಡ್ರೆ ಮತ್ತೇನಿಲ್ಲ. ಅವಾಗ ನಾವೇ ತಿಂತಿದ್ದೆ, ಈಗ ನಾವೇ ತಿಂತಿದ್ದು, ಬರೀ ಇದೆ ನಮ್ಮದು ಶಿಸ್ತಾಗಿ. ಒಂದಿಷ್ಟು ತೊಗರಿಬೇಳೆ ಸಾಂಬಾರು, ರೊಟ್ಟಿ ಮುರಿದಾರ. ಇಲ್ಲೊಂದಿಷ್ಟು ಏನೋ ಚಟ್ನಿ ಮಾಡ್ಯಾರ, ಇದಾದ ಚಟ್ನಿ ಗೊತ್ತಿಲ್ಲ. ಅದನ್ನೇ ಶಿಸ್ತಾಗಿ ತೊಗೊಂಡು ಊಟ ಮಾಡುವ. ಶಿಸ್ತು ಊಟ ಮಾಡ್ಕೊಂಡು ಇವಾಗ ಸಂಜೆನೇ ಆಯ್ತು ನೋಡ್ರಿ. ಕಾಣಲ್ಲ ಏನು ಸೂರ್ಯ ತೋರಿಸ್ಬೇಕಂದ್ರೆ ಅದು ಫುಲ್ ಕತ್ತಲೆ ಆಗ್ಬಿಟ್ಟವ. ಇವಾಗ ಒಂದಿಷ್ಟು ಟೀ ಟೈಮ್. ಇವಾಗ ಟೀ ಟೈಮ. ಅದ್ರ ಜೊತೆ ನಮ್ಮ ಪಾರ್ಟ್ನರಿಗೆ ಇದು ಭಾಳ ಇಷ್ಟ, ಕುರುಕುರಿ ಚಾಟ್ ಮಾಡ್ಕೊತಿರ್ತಾರೆ ಅವರು. ನಾವು ಒಂದು ಸರ್ತಿ ವ್ಲಾಗ್ ಮಾಡಿದ್ದೆ ನೋಡ್ರಿ, ಅದು ಕುರುಕುರಿ ಚಾಟ್ ಅಂತ ಹೇಳಿಕೆರೆ. ಅದು ನಮ್ಮ ಪಾರ್ಟ್ನರ್ ಅವ್ರು ಹೇಳಿದ್ದೆ ಮಾಡಿದ್ದು. ಆ್ಯಂಡ್ ಅದ್ರ ಜೊತೆ ಇನ್ನೊಂದಿಷ್ಟು ಸ್ನ್ಯಾಕ್ಸಿಗೆ ಒಂದಿಷ್ಟು ಪಾನಿಪುರಿ ತಂದೀವಿ. ಪಾನಿಪುರಿ ಹಿಂದಿಗಡೆ ತಿಂತೀವಿ. ಆ್ಯಂಡ್ ಇವಾಗ ತಿನ್ನಕತ್ತಿದ್ದು ಚಹಾ ಮತ್ತು ಬ್ರೆಡ್. ಇದು ನಮ್ಮ ಪಾರ್ಟ್ನರ್ ಅವರೇ ಕೊಟ್ಟಿದ್ದು. ನಮ್ಮ ಪಾರ್ಟ್ನರ್ ಅವರೇ ನನಗೆ ಬರ್ಡೇ ಕೊಟ್ಟಿದ್ದು, ಗಿಫ್ಟ್ ಕೊಟ್ಟಿದ್ದು. ನೋಡ್ರಿ ಇಲ್ಲಿ ಈ ಕಡೆ ಡೇಟ್ ಆಗಸ್ಟ್ 18. ಇವಾಗ ಚಹಾ ಬ್ರೆಡ್ ತಿನ್ನತ್ತೀನಿ. ಶಿಸ್ತು ಚಹಾ ಬ್ರೆಡ್ ತಿಂದು ನಮ್ಮ ಸ್ವೀಟಿ ನೋಡ್ರಿ ಆಟ ನಡೆಸ ಆಟ. ಆಕೆ ಬಿಡ್ತಿಲ್ಲತ್ತಿವತ್ತು ನಾವು, ಆಕೆ ನಾನು ಸರಿಯಾಗಿ ಬರೆಯ. ಗೈಸ್ ಇವಾಗ ಜಸ್ಟ್ ಒಂದಿಷ್ಟು ಚಹಾ ಬ್ರೆಡ್ ತಿಂದಿದ್ದು ಇದೇ ಜಾಗದಾಗ ತಿಂದೀನಿ. ನಿಜ ಹೇಳ್ಬೇಕಂದ್ರೆ ತಿಂದು ಇವಾಗ 9:30 ಆಗ್ಯದ, ಊಟ ಮಾಡೋ ಟೈಮ. ಬಟ್ ನಾವು ಪಾನಿಪುರಿ ತಂದಿದ್ದೇವೆ ನೋಡ್ರಿ. ಪಾನಿಪುರಿ ತಂದಿದ್ದೀರ ಇದು ನಾ ಆಗಲೇ ಮಾಡ್ಕೊಂಡು ತಿಂದಿಲ್ಲ. ಚಹಾ ಬ್ರೆಡ್ ತಿಂದಿದ್ದಿಲ್ಲ, ಅದ್ರ ಸಲಿಂದ ಹೊಟ್ಟೆ ತುಂಬಿತ್ತು. ಸೊ ಇವಾಗ ಪಾನಿಪುರಿ ತಿಂತಾಯಿದ್ದೆ ಆಫ್ಟರ್ ಲಾಂಗ್ ಟೈಮ್. ಭಾಳ ನನಗೆ ಪಾನಿಪುರಿ ತಿಂದು ನಿಮಗೆ ಗೊತ್ತಿರ್ಬೋದು. ನಾ ಆದಷ್ಟು ಭಾಳ ಪಾನಿಪುರಿ ತಿಂತಿದ್ದೆ. ಪಾನಿಪುರಿ ತಿಂದ್ವಿ. ಪಾನಿಪುರಿ ತಿಂದ್ಬಿಟ್ಟು ಸಿಕ್ಕಾಪಟ್ಟೆ ಹೊಟ್ಟೆ ಪ್ಯಾಕ್ ಆಗ್ಯದ. ಅಂದ್ರೂ ನೈಟ್ ಊಟ ಮಾಡಲೇಬೇಕಲ್ಲ ಅಂತ ಹೇಳಿದ್ದಾರೆ. ಒಂದು ಸ್ವಲ್ಪ ಟಮಾಟೆ ಚಟ್ನಿ ಮಾಡ್ಕೊಳತ್ತೀವಿ. ನಮ್ಮ ಪಾರ್ಟ್ನರ್ಗೆ ಐತೆಲ್ಲ ಜಾಸ್ತಿ ಅಂದರೆ ಅವ್ರು ಮಾಡ್ತಾರೆ, ಬಟ್ ಅವರು ಟೇಸ್ಟ್ ಸಿಕ್ಕಾಪಟ್ಟೆ ಅವರು ಇದು ತಿಂತಾರೆ ಅಂತ ಹುಳಿ ತಿಂತಾರೆ. ಹಂಗಾಗಿ ನನಗೆ ಹುಳಿ ಜಾಸ್ತಿ ಇಷ್ಟ ಆಗಲ್ಲ. ಸೊ ಇವಾಗ ಐತೆಲ್ಲ ನಾರ್ಮಲಾಗಿ ಇದನ್ನೇ ಮಾಡ್ಕೊಂಡು ತಿನ್ನಕತ್ತೀನಿ ನಾನು. ಶಿಸ್ತಾಗಿ ಒಂದಿಷ್ಟು ಇದು ಮಾಡ್ಕೊತೀನಿ. ಆಮೇಲೆ ಒಂದಿಷ್ಟು ಚಪಾತಿ ಮಾಡ್ತಾರೆ, ಚಪಾತಿ ತಿನ್ನಬೇಕು. ಬನ್ನಿ ಶಿಸ್ತು ಅಡುಗೆ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಅಲ್ಲೆಲ್ಲ ಚಪಾತಿ ಪತ್ತಿ ರೆಡಿ ಮಾಡಿಟ್ರೆ ಶಿಸ್ತು ಊಟ ಮಾಡುವ. ಗೈಸ್ ಬನ್ನಿ ಇವಾಗ ಇದೆಷ್ಟೆಲ್ಲ ಮುಗಿಸೋತೀನಿ. ನೋಡಿಲ್ಲಿ ಟೊಮೆಟೊ ಚಟ್ನಿ ಮಾಡ್ಕೊಂಡು ಇವಾಗ ಸ್ವಲ್ಪ ಬೇರೆ ಥರ ಮಾಡ್ಕೊಂಡು ಅದಕ್ಕೆ ಆಮೇಲೆ ನೋಡಬೇಡಿ. ಗೈಸ್ ಫೈನಲಿ ಶಿಸ್ತು ಊಟ ಅಂತ ಆಯ್ತು. 1 ನಂಬರ್ ಊಟ ಮಾಡಿದೆ, ತೊಗೋಬೇಡ. ಇವಾಗ ಸ್ವಲ್ಪ ನಿಮ್ಗೆ ಹೇಳಿದ್ನೆಲ್ಲ ಸ್ಟಾರ್ಟಿಂಗ್ ಒಳಗಡೆ ನಾನು ಮ್ಯಾರೇಜ್ ವ್ಲಾಗ್ ಬಗ್ಗೆ ಭಾಳ ಜನ ಕಾಮೆಂಟ್ ಮಾಡಕತ್ತಿದ್ದಾರೆ. ಸಿಕ್ಕಾಪಟ್ಟೆ ಜನ. ಏನಪ್ಪ ಅಂದರೆ ನಾನು ಶಾರ್ಟ್ಸ್ ಏನಾದರೂ ರೀಲ್ಸ್ ಹಾಕಿದ್ರು ಏನು ಹಾಕಿದ್ರು ಸಿಕ್ಕಾಪಟ್ಟೆ ಜನ ಕಾಮೆಂಟ್ ಮಾಡಕತ್ತಿದ್ದಾರೆ. ನಿಮ್ಗೆ ಐತಲ್ಲ ಅದೊಂದು ಸಿಕ್ಕದಾಗ ಒಂದು ಕ್ಲಾರಿಟಿ ಕೊಡ್ಬೇಕಂತೇಳಿ ಬಂದೀನಿ. ಏನಪ್ಪ ಬರೀ ಚಂತನ ಕ್ಲಾರಿಟಿ ಕೊಡ್ತಾನೆ, ಬರೀ ಮದುವೆ ವಿಡಿಯೋ ಹಾಕಲ್ಲ ಏನಂತ ಬೈಕೋಬೇಡ್ರಿ. ಆದಷ್ಟು ಬೇಗ ಅಲ್ಲಕ್ಕೇನು 2-3 ಡೇಸ್ ಒಳಗಡೆ ನಿಮ್ಮ ಮುಂದೆ ವೀಡಿಯೋಸ್ ಇರುತ್ತೆ. 2 ಇಲ್ಲ 3 ಡೇಸ್ ಒಳಗಡೆ ಪಕ್ಕ. ಈ ಮಾತಂತೂ ಪಕ್ಕ. ಯಾಕಪ್ಪ ಅಂದರೆ ಈ ಎಲ್ಲ ಎಡಿಟಿಂಗ್ ಅದೆಲ್ಲ ಕಂಪ್ಲೀಟ್ ಆಗ್ಯದ. ಒಂದು ದಿನ ಅಂತ ಫಿಕ್ಸ್ ಮಾಡ್ಕೊಂಡಿನಿ. ಆ ದಿನಕ್ಕೆ ಹಾಕ್ಬೇಕಂತೇಳಿ ವೇಟ್ ಮಾಡಕತ್ತಿದ್ದೆ ನಾನು. ಆ ದಿನ ಸಮಯ ಬಂತು, ಹತ್ತಿರ ಬಂತು, ಸಿಕ್ಕಾಪಟ್ಟೆ ಹತ್ತಿರ ಬಂದದ. ಅದಕ್ಕೈತಲ್ಲ 2 ಇಲ್ಲ 3 ಡೇಸ್ ಒಳಗಡೆನೆ ಪಕ್ಕ ವಿಡಿಯೋ ಹಾಕ್ತೀನಿ. ಇದು ಮಾತಂತೂ ಸತ್ಯ. ಅದ್ರ ಸಲುವಾಗಿ ನಿಮ್ಗೆ ಒಂದಿಷ್ಟು ಇದು ವಿಡಿಯೋದೊಳಗೆ ಹೇಳ್ಬೇಕಂತ ಅಂದ್ಕೊಂಡಿದ್ದೆ, ಇವಾಗ ಹೇಳಕತ್ತೀನಿ. ಸೊ ಆದಷ್ಟು ಬೇಗ ಬರುತ್ತೆ ನಿಮ್ಮ ಮುಂದೆ. ಅಂದರೆ 2-3 ಡೇಸ್ ಒಳಗಡೆ. ಮತ್ತೆ ಆದಷ್ಟು ಬೇಗ ಅಂದ್ರೆ ಮತ್ತೆ ಬೇಕೋಬೇಡ್ರಿ. ಸೊ ಅಷ್ಟೇ ಹೇಳೋದಿತ್ತು. 2-3 ಡೇಸ್ ಒಳಗಡೆ ನಿಮ್ಮ ಮುಂದೆ ಅದು ಮ್ಯಾರೇಜ್ ವ್ಲಾಗ್ ಆಗಿರ್ಬೋದು, ಮತ್ತು ನನ್ನ ಡೈಲಿ ವ್ಲಾಗ್ಸ್ಗಳು ಎಲ್ಲ ಶುರು ಆಗುತ್ತೆ. ದಿನನಿತ್ಯ ಇಷ್ಟು ದಿನ ಹೆಂಗೆ ಮಾಡ್ತಿದ್ದೆಲ್ಲ ನಾನು ಅದೇ ಥರ ದಿನನಿತ್ಯ ವೀಡಿಯೋಸ್ಗಳು ಎಲ್ಲ ಕಂಟಿನ್ಯೂ ಆಗಿ ಹಾಕ್ತೀನಿ.
2-3 ಡೇಸ್ ಆಗಿಂದ ಸ್ಟಾರ್ಟ್ ನಮ್ಮ ಲೈಫ್ ಜರ್ನಿ ನಮ್ಮ ಪಾರ್ಟ್ನರ್ ಜೊತೆ ಅಂತ ಹೇಳ್ತೀನಿ, ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವ್ಲಾಗ್ ಒಳಗಡೆ. ಇದೇ ಹೇಳೋದಿತ್ತು. ಸ್ವಲ್ಪ ಎಲ್ಲ ಬೆಳಗ್ಗೆಯಿಂದ ಸ್ವಲ್ಪ ಲಾಸ್ಟ್ ಹೇಳಿದ್ರೆ ಅನ್ಕೊಂಡು ಕೂತಿದ್ದೆ. ಸೊ ಇವಾಗ ನಿಮ್ಮ ಮುಂದೆ ಹೇಳಿದೆ 2-3 ಡೇಸ್ ಒಳಗಡೆ ನಿಮ್ಮ ಮುಂದೆ ಮ್ಯಾರೇಜ್ ಬ್ಲಾಗ್ ಮತ್ತು ಮ್ಯಾರೇಜ್ ರೀಲ್ಸ್ ಆಗಿರ್ಬೋದು, ಮ್ಯಾರೇಜ್ ಫೋಟೋಸ್ ಆಗಿರ್ಬೋದು ಎಲ್ಲ ಬರ್ತಾವೆ. ಯಾವ ಥರ ಬರ್ತದೆ ಏನು ಅನ್ನೋದು ಮತ್ತೆ ಮುಂದೆ ನೋಡಿರಿ. ಅದಾಗಿಂದು ಸಿಕ್ಕಾಬಿಡ್ತೇನೆ, ಕಮೆಂಟ್ ಮಾಡಿದ್ರೆ ಅಂತ ನನಗೆ ಓದ್ತದೆ ನೋಡಿರಿ. ಆದಷ್ಟು ಬೇಗ ನಿಮ್ಮ ಮುಂದೆ ನಮ್ಮ ಮ್ಯಾರೇಜ್ ಬ್ಲಾಗ್ ಇರುತ್ತೆ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಡೇ ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಬರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತು ನಾ ಮುಂದಿನ ವಿಡಿಯೋ ಸಿಗುತ್ತೆ ಮ್ಯಾರೇಜ್ ಬ್ಲಾಗ್ದಾಗ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್. ಅಷ್ಟೇ.